ಸುಮಾರು 3-4 ತಿಂಗಳಿಂದ ನಾವು ಈ ರಸ್ತೆ ಮೇಲೆ ಹೋರಾಟ ಮಾಡ್ತಾ ಇದ್ದೇವೆ. ಅಂದರೆ ಕಾರವಾರ ಕೈಗ ಹಬ್ಬೋಡ ರಸ್ತೆ ಅದು ಹದಗೆಟ್ಟು ಹೋಗಿದೆ. ಎಷ್ಟು ಜನ ಬೀಳ್ತಾರೋ, ಎಷ್ಟು ಸಾವನ್ನಪ್ಪಿದೆ. ಪಾಪ ದೀಪಾವಳಿ ಮುಂಚೆನೇ ಒಬ್ಬ ಲೇಡಿ ಕೂಡ ಸತ್ತೋದ್ಲು ಆ ರಸ್ತೆ ಮೇಲೆ. ಆದರೂ ಕೂಡ ಈ ಜಿಲ್ಲಾಡಳಿತಕ್ಕೆ ಮರ್ಯಾದೆನೇ ಇಲ್ಲ. ಈ ಲೋಕೋಪಯೋಗಿ PWDಗೂ ಕೂಡ ಮರ್ಯಾದಿಲ್ಲ, ಜಿಲ್ಲಾಡಳಿತಕ್ಕೂ ಕೂಡ ಮರ್ಯಾದಿಲ್ಲ. ನೋಡಿ, ಈ ರಸ್ತೆ ಮೇಲೆ ಎಷ್ಟು ಜನಸಾಮಾನ್ಯರು ಬೀಳ್ತಾ ಇದ್ದಾರೆ. ಪಾಪ ಆಟೋ ಡ್ರೈವರ್ ಅಂತೂ ಸಾಲ ಸೌಲಭ್ಯ ಮಾಡಿಕೊಂಡು ತಮ್ಮ ವಾಹನವನ್ನು ಆ ರೀತಿ ಚಲಾಯಿಸ್ತಾ ಇದ್ದಾರೆ. ಅಲ್ಲಿ ಚಲಾಯಿಸ್ಲಿಕ್ಕೆ ಆಗೋದಿಲ್ಲ. ಒಂದು ದಿವಸ ಹೋದರೆ 2ನೇ ದಿವಸ ಆ ಧೂಳಿಂದ ಕಫಗಟ್ಟಾಗಿ ರೋಗ ಕೂಡ ನಡೀತಾ ಇದೆ. ಆಸ್ಪತ್ರೆಗೆ ದುಡ್ಡು ಹಾಕ್ತಾ ಇದ್ದಾರೆ, ಗ್ಯಾರೇಜಿಗೆ ದುಡ್ಡು ಹೋಗ್ತಾ ಇದೆ. ಇವ್ರದ್ದು ಆಟೋ ಗ್ಯಾರೇಜಿಗೆ ಕೂಡ ದುಡ್ಡು ಹೋಗ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಕೂಡ ಅಸ್ತಮ ಆಗಿದೆ ಆ ರಸ್ತೆಯಿಂದ ಬರಲಿಕ್ಕೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ವಿನೂತನವಾಗಿ ಪ್ರತಿಭಟನೆ ಇವರು 10ನೇ ತಾರೀಕಿಗೆ ನಮ್ಮ ಡೆಡ್ಲೈನ್ ಕೊಟ್ಟಿದ್ದು. ಇದೇ PWD ಇಲಾಖೆ ನಮಗೆ 10ನೇ ತಾರೀಕಿಗೆ ಡೆಡ್ಲೈನ್ ಕೊಟ್ಟಿದ್ದು, ಮಾಡ್ತೀವಿ ಅಂತ ತಿಳ್ಕೊಂಡು. ಇವತ್ತು ನಾಲ್ಗೆ ತಿರುಗೋಗಿದೆ ಈ ಅಧಿಕಾರಿದವ್ರದ್ದು. ನಾಲ್ಗೆ ಯಾಕೆ ತಿರುಗಿದೆ ಗೊತ್ತಿಲ್ಲ ನನಗೆ. ಫುಲ್ ತಿರುಗೋಗಿದೆ. ಅಂದರೆ 20 ಕೋಟಿ ರಸ್ತೆ ಮಾಡಿದ್ರೆ ಹಾಳು ಬಿದ್ದು ಹೋಗ್ತದಂತೆ. ಅಂದರೆ 20 ಕೋಟಿ ನಮ್ಮ ಕೊಡಿ, ನಾವು ರಸ್ತೆ ಮಾಡ್ತೇವೆ. ನಮ್ಮ ಕೊಡಿ, ನಮ್ಮ ಹತ್ರ ಇಂಜಿನಿಯರ್ಸ್ ಇದ್ದಾರೆ, ನಾವು ಮಾಡ್ತೇವೆ. 20 ಕೋಟಿ ರಸ್ತೆ ಮಾಡ್ಲಿಕ್ಕೆ ಆಗೋದಿಲ್ಲವ ಇವರಿಗೆ? ನೋಡಿ, ಇವತ್ತು ನಾನು ಹೇಳ್ತಾ ಇದ್ದೇನೆ, ಖಂಡಿತವಾಗಿ ಹೇಳ್ತಾ ಇದ್ದೇನೆ ಜಿಲ್ಲಾಡಳಿತಕ್ಕೆ, ಮುಂದಿನ ದಿನಗಳಲ್ಲಿ 10 ದಿವಸ ಕಾಯ್ತೇವೆ ನಾವು. 10 ದಿವಸ ತನಕ ನಿಮ್ಮದು ರಸ್ತೆ ಸರಿ ಆಗದೇ ಇದ್ದಲ್ಲಿ ನಾವು ಎಲ್ಲ ರಿಕ್ಷಾನ್ನ ಅದೇ ರಸ್ತೆಯಲ್ಲಿ ಎಷ್ಟು ವಾಹನ ಇದೆ, 1,000 ವಾಹನ ರಿಕ್ಷಾ ಇದೆ ನಮ್ದು ಇಲ್ಲಿ. 1,000 ರಿಕ್ಷಾನ್ನ ನಾವು ರಸ್ತೆಯಲ್ಲಿ ನಾವು ಆಟೋವನ್ನು ನಿಲ್ಲಿಸ್ತೇವೆ. ಈ ಗಡಿಗೆಯನ್ನು ನಾವು ಈ ಅಧಿಕಾರಿಗಳಿಗೆ ಇಲ್ಲಿ ತರಿಸ್ಕೊಂಡು ಹೋಗ್ತಾ ಇದ್ದೇವೆ. ಯಾಕಂದರೆ ಇದು ಭಿಕ್ಷಾಟನೆ ಮಾಡಿದ್ದು ನಾವು. ಯಾಕಂದ್ರೆ ನಿಮ್ಮಲ್ಲಿ ಹಣ ಇಲ್ಲ ಅಂದರೆ ಆ ಭಿಕ್ಷುಕರ ಕಡೆಯಿಂದ ಪಾಪ ಜನರ ಸಾಮಾನ್ಯರಿಂದ ನಾವು ಈ ನೋಡಿ ಇವತ್ತು ನೋಡಿ ಇದು ಭಿಕ್ಷಾಟನೆ ಬೇಡ್ಕೊಂಡು ಇವತ್ತು ನಾವು ಇವ್ರಿಗೆ ತರ್ತಾ ಇದ್ದೇವೆ. ಯಾಕಂದರೆ ಇವತ್ತು ಭಿಕ್ಷುಕರು ಕೂಡ ಇದರಲ್ಲಿ ಭಿಕ್ಷೆ ಹಾಕಿದ್ದಾರೆ. ಯಾಕಂದ್ರೆ ನಮ್ಮ ಕಾಲು ಸರಿ ಇಲ್ಲ, ಆ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ಅಂತ ಹೇಳ್ಕೊಂಡು ಭಿಕ್ಷುಕರು ಪಾಪ ದೇವಸ್ಥಾನದಲ್ಲಿ ಕುಂತವ್ರು ಕೂಡ ನಮಗೆ ಈ ಭಿಕ್ಷೆಯನ್ನು ಹಾಕಿದ್ದಾರೆ. ಇವರು ಮರ್ಯಾದೆ ಇಲ್ಲ. ಈ ಭಿಕ್ಷೆಯನ್ನು ನಾವು ಇಲ್ಲಿ ಇಟ್ಕೊಂಡು ಅವ್ರಿಗೆ ತಲುಪಿಸ್ಕೊಂಡು ನಾವು ನಮ್ಮ ಹೋರಾಟನ ಇವತ್ತು ಇಲ್ಲಿ ಮುಗಿಸ್ತಾ ಇದ್ದೇವೆ. ಮತ್ತು 10 ದಿವಸ ಗಡುವು ಕೊಟ್ಟಿದ್ದೇವೆ. 10 ದಿವಸದಲ್ಲಿ ಇವರು ಆಗಲಿಲ್ಲ ಆದರೆ ನಮ್ಮ ರಿಕ್ಷಾ ಚಾಲಕರು, ಮಾಲಕರು, ವಿದ್ಯಾರ್ಥಿ ಒಕ್ಕೂಟ, ರಕ್ಷಣಾ ವೇದಿಕೆ, ದಲಿತ ಸಂಘರ್ಷ ಸಮಿತಿ ಎಲ್ಲರೂ ಕರ್ಕೊಂಡು ನಾವು 1,000 ರಿಕ್ಷಾನ ನಾವು ಆ ರಸ್ತೆಗೆ ನಿಲ್ಲಿಸ್ತೇವೆ ಆ ದಿವಸ. ಥ್ಯಾಂಕ್ ಯು. ಕಾರವಾರ ಇಲ್ಕಲ್ ಕೈಗ ಸುಮಾರು 62 ಕಿಲೋಮೀಟರ್ ಲೆಂತ್ ಇದೆ. ಅದು ಸ್ಟೇಟ್ ಹೈವೇ, ನಮ್ಮದು 06 ಸ್ಟೇಟ್ ಹೈವೇ. ಅದರಲ್ಲಿ 52ನೇ ಕಿಲೋಮೀಟರಲ್ಲಿ ನಮ್ಮದು ಒಳ್ಳೆಯ ಪ್ರತಿಷ್ಠಿತ ಒಂದು ಪ್ರಮುಖವಾದ ಒಂದು ಅಣುಸ್ಥಾವರ ಇದೆ, ಕೈಗಾ ಅಣುಸ್ಥಾವರ, ತಮಗೂ ಗೊತ್ತಿದೆ. ಅಲ್ಲಿ ಟೋಟಲ್ 6 ಯೂನಿಟು, 4 ಯೂನಿಟು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ. ಇನ್ನೂ 5 ಮತ್ತು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಅದ್ರ ಸಲುವಾಗಿ ಹೆವಿ ವೆಹಿಕಲ್ ಅಂದರೆ 80ರಿಂದ 90 ಟನ್ನು ವೆಹಿಕಲ್ಗಳು ಮೂವ್ ಆಗ್ತಾಯಿದೆ. ನಾವು ಏನು ಮಾಡಿರ್ತೀವಿ, ನಮ್ಮ ಇಲಾಖೆಯಿಂದ 30 ಟನ್ನು 25-30 ಟನ್ನು ಡಿಸೈನ್ ಮಾಡ್ತೀವಿ. ಆ ಮೂಮೆಂಟಿಂದ ಏನಾಗ್ತದೆ, ಡ್ಯಾಮೇಜ್ ಆಗ್ತಾಯಿದೆ ರೋಡ್. ಆದರೂ ನಾವು ಈ 1 ವರ್ಷದಿಂದ ನಾವು ಪ್ರತಿ ವರ್ಷ ಅದಕ್ಕೆ ನಿರ್ವಹಣೆ ಮಾಡ್ತೀವಿ, ಗುಂಡಿ ತುಂಬ ಕೆಲಸ ಮಾಡ್ತೀವಿ. ಮಾಡಿದ್ರೂ ಮತ್ತೆ 1 ವರ್ಷಕ್ಕೆ ಕೆಟ್ಟು ಹೋಗ್ತದೆ. ಅದಕ್ಕೆ ನಮ್ಮ ಶಾಸಕರು, ಮಾನ್ಯ ಶಾಸಕರು ಒಂದು ಒಳ್ಳೆಯ ಮುತುವರ್ಜಿ ವಹಿಸಿ ನೋಡಮ್ಮಪ್ಪ, ಏನಾರು ಆಗಲಿ ಒಂದು 20 ಕೋಟಿ ಅನುದಾನ ತಂದು ಅದನ್ನು ಮಾಡಿಬಿಡು ಅಂಥೇಳಿ ಅಂದಿದ್ರು. ತರಿಸಿದ್ದಾರೆ. ಮತ್ತು SHDP ಅವರದು ಮೇನ್ ಏಜೆನ್ಸಿ ಅವರೇ, ಇಲಾಖೆದವರು. SHDP ಏನು ಮಾಡ್ತಾರೆ, ಅವರೇ ಟೆಂಡರ್ ಕರೆದಿದ್ದಾರೆ. ನೆಕ್ಸ್ಟು ಇದನ್ನು ಯಾರು ಏಜೆನ್ಸಿ ಫಿಕ್ಸ್ ಮಾಡಿದ್ದಾರೆ. ನಮ್ಮದು ಇಲಾಖೆನ ಜಸ್ಟ್ ಮಾನಿಟ್ರ್ ಮಾಡ್ತಿದ್ದೆ ಅವ್ರಿಗೆ. ಅದ್ರ ಸಲುವಾಗಿ ನಾವು ಅವ್ರಿಗೆ ರಿಪೋರ್ಟ್ ಮಾಡಿದ್ದೀವಿ, ಇಷ್ಟು ಕೋಟಿ ಕೆಲಸ ಆಗಿದೆ, ಟೆಂಡರ್ ಆಗಿದೆ, ಸ್ವಲ್ಪ ಇಮಿಡಿಯೇಟಾಗಿ ಯಾರು ಏಜೆನ್ಸಿ ಫೈನಲ್ ಮಾಡಿದ್ರೆ ಅವ್ರು ಸ್ಟಾರ್ಟ್ ಮಾಡೋಕ್ಕೆ ಡೈರೆಕ್ಷನ್ ಕೊಡಿ ಅಂತೇಳಿ ಈಗ ಆಲ್ರೆಡಿ ಲೆಟ್ರನ್ನೂ ಬರೆದಿದ್ದೀವಿ. ಏಜೆನ್ಸಿಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ. ಆಮೇಲೆ ನಾವು ಮೊನ್ನೆ ಅನುದಾನ ತಂದಿರಲ್ಲ, 1000 ತಂದಾರಲ್ಲ, ಸುಮ್ಮನೆ ಭೇಟಿಯಾಗಲಿಕ್ಕೆ ಹೋಗಿದ್ದೀವಿ. ಸರ್ ಯಾವಾಗ ರೋಡ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ವಿ. ರೋಡ್ ಸ್ಟಾರ್ಟ್ ಮಾಡೋಣ ಸರ್ ಅಂದ. ಬೇಡಣ, ಅದು ಏನಾಗ್ತದೆ, ಈಗ ಆಲ್ರೆಡಿ 80-90 ಟನ್ ಹೋಗ್ತಾಯಿದೆ, ಲಾರಿಗಳು ಹೋಗ್ತಾಯಿದೆ ಕೈಗಾ ಅಣುಸ್ಥಾವರ ಸಲುವಾಗಿ. ಅದರಿಂದ ರೋಡ್ ಖರಾಬ್ ಆಗ್ತದೆ, ಪೂರ ಕೆಟ್ಟು ಹೋಗ್ತದೆ. ಮತ್ತು 1 ವರ್ಷ ಆದ್ಮೇಲೆ ಹಾಳಾಗ್ತದೆ. ಮತ್ತು ಇಲಾಖೆಗೆ ಮತ್ತು ನಮ್ಮ ಶಾಸಕರಿಗೆ ನಮಗೂ ಕೆಟ್ಟ ಹೆಸರು ಬರ್ತದೆ. ನಾವು ಬೇರೆ ಇದರಲ್ಲಿ ಪ್ರಪೋಸಲ್ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟಿಂದ ಅದು ಫಂಡ್ ಬರ್ತದೆ ಸರ್ ಕೈಗಾದಕ್ಕೆ. ಅಲ್ಲಿ ಅವ್ರ ಬಳಿ CSR ಏನೋ ಫಂಡ್ ಇರ್ತದೆ, ಅದರಲ್ಲಿ ಹಾಕಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಾಗೂ ನಾನು ನಮ್ಮ ಇಲಾಖೆಯಿಂದ 1 ವಾರ ಆಯಿತು, ಇವೆಲ್ಲ ಡಿಸ್ಕಸ್ ಆದ 1 ವಾರ ಆಯಿತು. 105 ಕೋಟಿದೆ 80-90 ಸಾಮರ್ಥ್ಯವುಳ್ಳ ವಾಹನಕ್ಕೆ ಏನು ರಸ್ತೆ ನಿರ್ಮಾಣ ಮಾಡಬೇಕು, ಅದ್ರ ಸಲುವಾಗಿ ಇಷ್ಟು ಅಮೌಂಟ್ ಬೇಕಾಗ್ತದೆ, 105 ಕೋಟಿ ಬೇಕಂತೇಳಿ ಬರ್ತೀನಿ, ಪ್ರಸ್ತಾವ ಬರ್ತೀನಿ. ಬಂದ ತಕ್ಷಣ ಇಮಿಡಿಯೇಟ್ ಮಾಡ್ತೀವಿ. ಸದ್ಯಕ್ಕೆ ಟೈಮಿಂಗು ಮೇಂಟೆನೆನ್ಸಲ್ಲಿ ಕೆಲಸ ಮಾಡ್ತಿದ್ದೆ. ಆಲ್ರೆಡಿ ಇನ್ನೊಂದು 2 ದಿನದಲ್ಲಿ ಮುಗಿದು ಹೋಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.